Namaste my dear children. Welcome to distance learning sessions through videos. This video is made for class 4 subject science chapter number 3 plants and their food. Dear children, in your previous classes you have understood many things about plants, types of plants, also where the plants grow, etc. In this chapter, we will understand about the plants and the food, or how the plants survive. As we know, without food we cannot survive. We consume various types of foods that we have learned in the previous chapters. So now let us try to understand how the plants get their food in this chapter. To understand how the plants get their food, we need to know something about types of leaves. First, let us see different types of leaves of different trees and plants. This is the picture of leaf of a peepal tree. Peepal tree ಅಂದ್ರೆ ಅರಳಿ ಮರ. ಇಲ್ಲಿ ತೋರಿಸಿರೋದು ಅರಳಿ ಮರದ ಎಲೆಯ ಒಂದು ಚಿತ್ರ. ಇದರ ಶೇಪ್ ಅನ್ನು ಗಮನಿಸಿ ಮಕ್ಕಳೇ, ಇದು ಹೇಗಿದೆ ಅನ್ನೋದನ್ನ. And now this is the picture of leaves of a rose plant. ಇದು ಗುಲಾಬಿ ಗಿಡದ ಎಲೆಗಳ ಚಿತ್ರ. ಇಲ್ಲಿ ನೀವು ಈ ಎಲೆಗಳ ಆಕಾರಗಳನ್ನು ಹೋಲಿಕೆ ಮಾಡಿ ನೋಡಬಹುದು. ಪೀಪಲ್ ಟ್ರೀ ಎಲೆ ಹೇಗಿದೆ, ರೋಸ್ ಪ್ಲಾಂಟ್ ಲೀವ್ಸ್ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಅವುಗಳ ಸೈಜ್ ಮತ್ತು ಶೇಪ್ ಏನಾಗುತ್ತೆ, ಚೇಂಜ್ ಆಗಿದೆ, ಒಂದೇ ರೀತಿ ಇಲ್ಲ ನೋಡಲಿಕ್ಕೆ. ದಿಸ್ ಈಸ್ ದ ಲೀಫ್ ಆಫ್ ಎ ಪಪ್ಪಾಯ ಟ್ರೀ. ಇದು ಪಪ್ಪಾಯ ಮರದ ಎಲೆಯ ಚಿತ್ರ. ಸೊ ಇದರ ಎಲೆ ಹೇಗಿದೆ ಅನ್ನೋದು ನೀವು ಇದರ ಶೇಪನ್ನು ನೀವು ಗಮನಿಸಬಹುದು. ಇದರ ಶೇಪು ಪೀಪಲ್ ಲೀಫ್ ಮತ್ತು ರೋಸ್ ಲೀವ್ಸ್ಗಳ ಶೇಪ್ಗಳಿಗಿಂತ ವಿಭಿನ್ನವಾಗಿದೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಎ ಲೀಫ್ ಆಫ್ ಜಾಕ್ ಫ್ರೂಟ್ ಟ್ರೀ and this is the leaf of banana plant. ಬಾಳೆ ಗಿಡದ ಎಲೆಯ ಚಿತ್ರ ಇದು. ಸೊ ಹೀಗೆ ನಾವು ಇನ್ನು ಅನೇಕ ರೀತಿಯ ಗಿಡಗಳ ಹಾಗೂ ಮರಗಳ ಎಲೆಗಳನ್ನು ನೋಡಿರ್ತೀವಿ ಮಕ್ಕಳೇ. ಬೇರೆ ಬೇರೆ ಗಿಡಗಳ ಮತ್ತು ಮರಗಳ ಎಲೆಗಳ ಆಕಾರ ಮತ್ತು ಅದರ ಆಕೃತಿಗಳು ಬೇರೆ ಬೇರೆ ರೀತಿ ಇರ್ತವೆ. ಸೊ ಅವುಗಳ ಶೇಪ್ಗಳು ಬೇರೆ ಬೇರೆ ಇರುತ್ತೆ, ಸೈಜ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಆದರೆ ಎಲ್ಲ ಎಲೆಗಳಿಗೂ ಒಂದು ಸಾಮಾನ್ಯವಾದದ್ದು ಏನಪ್ಪ ಅಂತಂದರೆ, ದ ಥಿಂಗ್ ದಟ್ ಈಸ್ ಕಾಮನ್ ಇನ್ ಆಲ್ ಲೀವ್ಸ್ ಈಸ್ ದ್ಯಾಟ್ ವಿ ಸಿ ಮೋಸ್ಟ್ ಆಫ್ ದ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್. ಸೊ ಎಲ್ಲ ಗಿಡಗಳ ಅಥವಾ ಮರಗಳ ಎಲೆಗಳು ಕೂಡ ಹಸಿರು ಬಣ್ಣದ್ದಾಗಿರುತ್ತೆ. ಸೊ ಯಾವುದೇ ರೀತಿಯ ಗಿಡ ಅಥವಾ ಮರಗಳಲ್ಲಿ ನೀಲಿ ಅಥವಾ ಕೆಂಪು ಬಣ್ಣದ ಎಲೆಗಳನ್ನು ನಾವು ಹೆಚ್ಚಾಗಿ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲ ಗಿಡಗಳು ಅಥವಾ ಮರಗಳ ಎಲೆಗಳು ಹಸಿರಾಗಿ ಇರುತ್ತೆ. ಸೊ ಈ ಹಸಿರಾಗಿರಲಿಕ್ಕೆ ಏನು ಕಾರಣ, ಅದರಿಂದ ಗಿಡಗಳಿಗೆ ಮತ್ತು ಮರಗಳಿಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಮುಂದೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. What makes leaves green?
ಸೊ ಸಸ್ಯಗಳ ಎಲೆಗಳು ಹಸಿರಾಗಿ ಕಾಣಲಿಕ್ಕೆ ಏನು ಕಾರಣ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. Most plants have green leaves. Leaves have a green pigment called chlorophyll. The leaves of plants such as crotons too have chlorophyll, but it is hidden by pigments of other colors such as yellow or red. Plants make food in their leaves with the help of chlorophyll. ಸೊ ನಾವು ನೋಡುವಂತಹ ಹೆಚ್ಚಿನ ಸಸ್ಯಗಳ ಎಲೆಗಳು ಹಸಿರು ಬಣ್ಣದ್ದೇ ಆಗಿರುತ್ತೆ ಅಲ್ವಾ ಮಕ್ಕಳೇ? ಎಲ್ಲ ಸಸ್ಯಗಳ ಅಥವಾ ಹೆಚ್ಚಿನ ಸಸ್ಯಗಳ ಎಲೆಗಳು ಹಸಿರು ಬಣ್ಣದ್ದಾಗಿರುತ್ತೆ. ಸೊ ಈ ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನುವ ಒಂದು ಕೆಮಿಕಲ್ ಇರುತ್ತೆ ಮಕ್ಕಳೇ. ಸೊ ಈ ಕ್ಲೋರೋಫಿಲ್ ಇರೋದಕ್ಕೇನೆ ಸಸ್ಯಗಳ ಎಲೆಗಳು ಹಸಿರು ಬಣ್ಣದ್ದಾಗಿ ಕಾಣುತ್ತೆ ನಮಗೆ. ಕೆಲವು ಸಸ್ಯಗಳು ಲೈಕ್ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದೆ ಇಲ್ಲಿ. ಕ್ರೋಟಾನ್ಸ್ ಅನ್ನೋ ಒಂದು ಸಸ್ಯ, ಇದರಲ್ಲೂ ಕೂಡ ಈ ಸಸ್ಯಗಳ ಎಲೆಗಳಲ್ಲೂ ಕೂಡ ಕ್ಲೋರೋಫಿಲ್ ಇದ್ದೇ ಇರುತ್ತೆ. ಆದರೆ ಅದರ ಸರ್ಫೇಸ್ಗಳಲ್ಲಿ ಇನ್ನು ಬೇರೆ ಕೆಲವು ಬಣ್ಣಗಳು ಯೆಲ್ಲೋ ಅಥವಾ ರೆಡ್ ಕಲರ್ಗಳೇನಾಗಿರುತ್ತೆ, ಆ ಗ್ರೀನ್ ಕಲರ್ನ ಕವರ್ ಮಾಡ್ಕೊಂಡಿರುತ್ತೆ, ಮಾಸ್ಕ್ ಅಂದರೆ ಕವರ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಅದು. ಅದನ್ನು ನಾವು ಚಿತ್ರ ನೋಡೋಣ ಈಗ. ಸೊ ಪ್ಲಾಂಟ್ಸ್ ಮೇಕ್ ಫುಡ್ ಇನ್ ದೇರ್ ಲೀವ್ಸ್. ಸಸ್ಯಗಳು ತಮ್ಮ ಎಲೆಗಳಲ್ಲಿ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತವೆ ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ತುಂಬ ಅವಶ್ಯಕವಾಗಿರುತ್ತೆ ಪ್ಲಾಂಟ್ಸ್ಗಳು ಆಹಾರವನ್ನು ತಯಾರು ಮಾಡಿಕೊಳ್ಳಲಿಕ್ಕೆ. ನಾವು ಈ ಪಾಠದ ಆರಂಭದಲ್ಲೇ ಒಂದು ಪ್ರಶ್ನೆ ಮಾಡಿದ್ವಿ, ಸಸ್ಯಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ ಅನ್ನೋದು. ಸೊ ಈಗ ಸಸ್ಯಗಳು ಹೇಗೆ ಗೊತ್ತಾಯ್ತು ನಮಗೆ? ಈಗ ಸಸ್ಯಗಳ ಎಲೆಗಳು ಇಡೀ ಸಸ್ಯಕ್ಕೆ ಆಹಾರವನ್ನು ತಯಾರು ಮಾಡುತ್ತೆ. ಆಹಾರ ತಯಾರು ಮಾಡಲಿಕ್ಕೆ ಸಸ್ಯಗಳ ಎಲೆಗಳಿಗೆ ಏನು ಬೇಕಪ್ಪ ಅಂದರೆ ಕ್ಲೋರೋಫಿಲ್ ಅನ್ನುವ ಒಂದು ಕೆಮಿಕಲ್ ಬೇಕಾಗುತ್ತೆ. ಸೊ ಈ ಕ್ಲೋರೋಫಿಲ್ಲಿನ ಸಹಾಯದಿಂದ ಸಸ್ಯಗಳ ಎಲೆಗಳು ಆಹಾರವನ್ನು ತಯಾರು ಮಾಡುತ್ತವೆ ಮಕ್ಕಳೇ. ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲಿ ಹೇಳಿದಂತಹ ಕ್ರೋಟೋನ್ಸ್ ಅನ್ನೋ ಪ್ಲಾಂಟ್ ಯಾವ ರೀತಿ ಇರುತ್ತೆ ಮತ್ತು ಅದರ ಕ್ಲೋರೋಫಿಲನ್ನು ಯೆಲ್ಲೋ ಆರ್ ರೆಡ್ ಪಿಗ್ಮೆಂಟ್ಸ್ ಯಾವ ರೀತಿ ಕವರ್ ಮಾಡ್ಕೊಂಡಿರುತ್ತೆ ಅಂತ ಒಂದು ನಾವು ಚಿತ್ರವನ್ನು ನೋಡಿ ನಂತರ ನಾವು ಹೌ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಫುಡ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. Look here, this is the picture of a crotons plant. So you can see here, in crotons the red or yellow pigment masks the green pigment chlorophyll. ಸೊ ಈ ರೀತಿಯ ಸಸ್ಯಗಳು ಸಾಮಾನ್ಯವಾಗಿ ನಾವು ಇವುಗಳನ್ನು ಗಾರ್ಡನ್ಗಳಲ್ಲಿ ಕೆಲವು ಮನೆಗಳಲ್ಲಿ ಪಾಟ್ಗಳಲ್ಲಿ ಬೆಳೆಸ್ಕೊಂಡಿರ್ತಾರೆ ಮಕ್ಕಳೇ. ಅವುಗಳು ರೆಡ್ಡಿಶ್ ಅಥವಾ ಯೆಲ್ಲೋಯಿಶ್ ಕಾಣೋದ್ರಿಂದ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಾರ್ ಡೆಕೋರೇಟಿವ್ ಪರ್ಪಸ್ ಇವುಗಳನ್ನು ನಾವು ಗಾರ್ಡನ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಥವಾ ಮನೆಗಳ ಒಳಗೆ ಕೂಡ ಪಾಟ್ಗಳಲ್ಲಿ ಇವುಗಳನ್ನು ಬೆಳೆಸಿರೋದನ್ನು ನೀವು ಗಮನಿಸಿರ್ಬೋದು ಮಕ್ಕಳೇ. ಸೊ ಇದರ ಎಲೆಗಳ ಬಣ್ಣಗಳು ರೆಡ್ ಆರ್ ಯೆಲ್ಲೋ ಇರೋದ್ರಿಂದ ಈ ಇಡೀ ಸಸ್ಯ ಒಂದು ರೀತಿ ಹೂವಿನ ರೀತಿ ಕಾಣುತ್ತೆ, ಕಲರ್ ಅದು ಅಟ್ರಾಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಎಲ್ಲ ಸಸ್ಯಗಳ ಎಲೆಗಳು ಹಸಿರು ಬಣ್ಣದ್ದಾಗಿರುತ್ತೆ. ಸೊ ಈ ಸಸ್ಯಗಳ ಎಲೆಗಳು ನಮಗೆ ಕೆಂಪು ಅಥವಾ ಹಳದಿ ಬಣ್ಣದಿಂದ ಕಾಣೋದ್ರಿಂದ ಇದು ವಿಶೇಷವಾಗಿ ಕಾಣಿಸುತ್ತೆ, ಅದು ನಮ್ಮ ಕಣ್ಣುಗಳನ್ನು ಆಕರ್ಷಿಸುತ್ತೆ. ಆ ಕಾರಣಕ್ಕೋಸ್ಕರ ಇವುಗಳನ್ನು ಆರ್ನಮೆಂಟಲ್ ಪರ್ಪಸ್ಗೆ ಅಥವಾ ಡೆಕೋರೇಟಿವ್ ಪರ್ಪಸ್ಗಳಿಗೆ ಮನೆಗಳಲ್ಲಿ ಇವುಗಳನ್ನು ಬೆಳೆಸ್ಕೊಂಡಿರ್ತಾರೆ ಮಕ್ಕಳೇ. ನೀವು ಇವನ್ನು ಗಮನಿಸಿರ್ಬೋದು, ಸಾಕಷ್ಟು ಸಸ್ಯಗಳ ಎಲೆಗಳು ನೀವು ರೆಡ್ ಅಥವಾ ಪಿಂಕ್ ಯೆಲ್ಲೋ ಇಶ್ ಇರೋದನ್ನ ನೀವು ಗಮನಿಸ್ಬೋದು. ಆ ರೀತಿಯ ಸಸ್ಯಗಳಲ್ಲೂ ಕೂಡ ಕ್ಲೋರೋಫಿಲ್ ಇದ್ದೇ ಇರುತ್ತೆ. ಓನ್ಲಿ ಸರ್ಫೇಸ್ಗಳಲ್ಲಿ ಅಥವಾ ಲೀಫ್ಗಳ ಸರ್ಫೇಸ್ಗಳಲ್ಲಿ ರೆಡ್ ಆರ್ ಯೆಲ್ಲೋ ಪಿಗ್ಮೆಂಟ್ ಏನಾಗಿರುತ್ತೆ ಅದನ್ನು ಮಾಸ್ಕ್ಸ್ ಅಂತಿದೆ, ಇಲ್ಲಿ ಮಾಸ್ಕ್ ಅಂದರೆ ಕವರ್ ಮಾಡ್ಕೊಂಡಿರುತ್ತೆ ಅಂತ. ಸೊ ಒಟ್ಟಾರೆ ಸಸ್ಯಗಳ ಎಲೆಗಳು ಹಸಿರಾಗಿರುತ್ತೆ. ಆ ಹಸಿರಾಗಿರ್ಲಿಕ್ಕೆ ಏನು ಕಾರಣ? ಸಸ್ಯಗಳ ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಅನ್ನೋ ಕೆಮಿಕಲೇ ಕಾರಣ ಆಗಿರುತ್ತೆ. ಕ್ಲೋರೋಫಿಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಕಲರ್ ಆಫ್ ಆಲ್ ಲೀವ್ಸ್ and which is essential for preparation of food in all plants. Now let us see, what does a plant need to make food?
ಅಂದರೆ ಸಸ್ಯಗಳು ಆಹಾರವನ್ನು ತಯಾರು ಮಾಡಲಿಕ್ಕೆ ಏನೆಲ್ಲ ಬೇಕು, ಏನೇನು ಬೇಕಾಗುತ್ತೆ ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಪ್ಲಾಂಟ್ಸ್ ಆರ್ ಲಿವಿಂಗ್ ಥಿಂಗ್ಸ್. ದೇ ನೀಡ್ ಫುಡ್ ಟು ಲೀವ್. A plant uses water, carbon dioxide, sunlight and chlorophyll to make food. So as we know, plants are living things. ಸಸ್ಯಗಳಿಗೂ ಕೂಡ ಜೀವ ಇದೆ, ಸಸ್ಯಗಳು ಕೂಡ ಸಜೀವ ವಸ್ತುಗಳು. ಸೊ ದೇ ನೀಡ್ ಫುಡ್ ಟು ಲೀವ್. ನಮಗೆ ಯಾವ ರೀತಿ ಆಹಾರ ಅವಶ್ಯಕತೆ ಇದೆಯೋ ಬದುಕಲಿಕ್ಕೆ, ಅದೇ ರೀತಿ ಸಸ್ಯಗಳಿಗೂ ಕೂಡ ಬದುಕಬೇಕು ಅಂದರೆ, ಸೊ ಅವುಗಳು ಜೀವಿಸಲಿಕ್ಕೆ ಅವುಗಳಿಗೂ ಕೂಡ ಆಹಾರದ ಅವಶ್ಯಕತೆ ಇದೆ. ಹಾಗಾದರೆ ಅವುಗಳ ಆಹಾರವನ್ನು ಯಾರು ಮಾಡಿಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ, ಎ ಪ್ಲ್ಯಾಂಟ್ ಯೂಸಸ್ ಅಂದರೆ ಆಹಾರವನ್ನು ತಯಾರು ಮಾಡಲಿಕ್ಕೆ ಏನೇನು ಬೇಕಪ್ಪ ಪ್ಲ್ಯಾಂಟಿಗೆ ಅಂದರೆ, ಎ ಪ್ಲ್ಯಾಂಟ್ ಯೂಸಸ್ ವಾಟರ್, ನೀರು, ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದರೆ ಏರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ಳುತ್ತೆ ಪ್ಲ್ಯಾಂಟು. ಹಾಗೆಯೇ ಸನ್ಲೈಟ್ ಕೂಡ ಬೇಕು, ಜೊತೆಗೆ ಕ್ಲೋರೋಫಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಪ್ಲ್ಯಾಂಟ್ ಟು ಮೇಕ್ ಫುಡ್. ಸೊ ನೀರು, ಕಾರ್ಬನ್ ಡೈಆಕ್ಸೈಡು, ಸನ್ಲೈಟು ಮತ್ತು ಕ್ಲೋರೋಫಿಲ್ ಅನ್ನಂತಹ ಈ ಎಲ್ಲ 4 ಅಂಶಗಳು ಕೂಡ, ಈ ಎಲ್ಲ 4 ವಸ್ತುಗಳು ಕೂಡ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಮಕ್ಕಳೇ. ಇವುಗಳಲ್ಲಿ ಯಾವುದೇ ಒಂದಿಲ್ಲ ಅಂದರೂ ಕೂಡ ಸಸ್ಯಗಳಿಗೆ ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕಾಗಲ್ಲ. ಸಸ್ಯಗಳು ಆಹಾರ ತಯಾರು ಮಾಡ್ಕೊಳ್ಳಿಲ್ಲ ಏನಾಗುತ್ತೆ, ಸಸ್ಯಗಳು ಸತ್ತೋಗ್ಬಿಡುತ್ತೆ, ಅದು ಒಣಗೋಗುತ್ತೆ. ಸೊ ಮುಂದೆ ನೋಡೋಣ ಮಕ್ಕಳಲ್ಲಿ. ದ ಪ್ರೋಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ದ ಪ್ಲಾಂಟ್ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಈಸ್ ಕಾಲ್ಡ್ photosynthesis. This term is very important. Photosynthesis, ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಸಾಮಾನ್ಯವಾಗಿ ಇದ್ರ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ ಎಕ್ಸಾಮಿನೇಷನ್ಗಳಲ್ಲಿ, ವಾಟ್ ಈಸ್ ಫೋಟೋಸಿಂಥಸಿಸ್ ಅನ್ನೋದು. ಸೊ ಫಾರ್ ದ್ಯಾಟ್ ಕ್ವೆಶನ್ ಲೆಟ್ ಅಸ್ ರೀಡ್ ಅಗೈನ್. ದ ಪ್ರೋಸೆಸ್ ಆಫ್ ಮೇಕಿಂಗ್ ಫುಡ್ ಬೈ ದ ಪ್ಲಾಂಟ್ ಯೂಸಿಂಗ್ ವಾಟರ್, carbon dioxide, sunlight and chlorophyll is called photosynthesis. This is important statement. It can be asked for definition. You need to remember this. So ಈ ಸಸ್ಯಗಳು ನೀರು, ಕಾರ್ಬನ್ ಡೈಆಕ್ಸೈಡು, ಸನ್ಲೈಟು ಮತ್ತು ಕ್ಲೋರೋಫಿಲ್ಗಳನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುವಂತಹ ಒಂದು ಪ್ರಕ್ರಿಯೆಯನ್ನು ಫೋಟೋಸಿಂಥಸಿಸ್ ಅಂತ ಕರೀತಾರೆ ಮಕ್ಕಳೇ. ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರೆ ಮಕ್ಕಳೇ. ಸೊ ನೀವು ಇಂಗ್ಲೀಷಲ್ಲಿ ನೇಮ್ಗಳನ್ನು ನೀವು ತಿಳ್ಕೊಂಡಿರಬೇಕು. ಫೋಟೋ ಅಂದರೆ ಸನ್ ಅಂತ ಅರ್ಥ, ಸನ್ಲೈಟ್ ಅಂತ ಅರ್ಥ ಮಕ್ಕಳೇ. ಫೋಟೋ ಈಸ್ ಸನ್ಲೈಟ್. ಸಿಂಥೆಸಿಸ್ ಅಂತಂದರೆ ಇಟ್ ಈಸ್ ಪ್ರಿಪೇರ್ಡ್, ಫುಡ್ ಈಸ್ ಪ್ರಿಪೇರ್ಡ್, ಸಿಂಥಸೈಸ್ಡ್ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ and sunlight and chlorophyll. So it is called as photosynthesis ಅಂತ ಕರೀತಾರೆ. Let us continue now. The food prepared by the leaves is a kind of sugar. So ಸಸ್ಯಗಳಲ್ಲಿ ತಯಾರಾಗುವಂತಹ ಫುಡ್ ಏನಿದೆ ಅದು ಇಟ್ಸ್ ಎ ಕೈಂಡ್ ಆಫ್ ಶುಗರ್ ಆಗಿರುತ್ತೆ. ಸೊ ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್ ಕೂಡ ಅಲ್ಟಿಮೇಟ್ಲಿ ಅದು ಶುಗರ್ ಆಗಿ ಕನ್ವರ್ಟ್ ಆದಮೇಲೆ ಅದು ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ನಾವು ಪ್ರೀವಿಯಸ್ ಚಾಪ್ಟರ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ವಿ ಅಂಡರ್ಸ್ಟುಡ್ ಅಬೌಟ್ ಹೌ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ, ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ನಿಮ್ಗೇನು ಗೊತ್ತಾಗಿದೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಫುಡ್ಡು ಶುಗರಿನ ಫಾರ್ಮಿಗೆ ಬಂದಾಗ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಡೈಜೆಷನ್ ಎಂಡ್ಸ್ ಅಟ್ ಸ್ಮಾಲ್ ಇಂಟೆಸ್ಟೈನ್ ಅಂತ ನಾವು ಪ್ರೀವಿಯಸ್ ಚಾಪ್ಟರ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಸೊ ಪ್ಲ್ಯಾಂಟ್ಸಲ್ಲೂ ಕೂಡ ಏನಪ್ಪ ಅಂದರೆ, so the food prepared by the leaves is a kind of sugar. ಸೊ ಎಲೆಗಳಲ್ಲಿ ತಯಾರಾಗುವಂಥ ಫುಡ್ ಏನಿದೆ, ಪ್ಲಾಂಟ್ಸ್ ತಯಾರು ಮಾಡುವಂಥದ್ದು, ಅದು ಕೂಡ ಏನಾಗಿರುತ್ತೆ, ಇಟ್ಸ್ ಎ ಕೈಂಡ್ ಆಫ್ ಶುಗರ್ ಆಗಿರುತ್ತೆ. ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಫುಡ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಆಕ್ಸಿಜನ್ ಗ್ಯಾಸ್. ಸೊ ಸಸ್ಯಗಳು ಫುಡ್ಡನ್ನು ಪ್ರಿಪೇರ್ ಮಾಡುವಂತಹ ಪ್ರೊಸೀಜರ್ ಏನಿದೆ, ಆ ಪ್ರೋಸೆಸ್ ಏನಿದೆ, ಆಗ ಆಕ್ಸಿಜನ್ ಗ್ಯಾಸ್ ಕೂಡ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ.
ಅದು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇನಾಗುತ್ತಪ್ಪ ಗ್ಯಾಸ್ ಅಂತಂದರೆ, ದಿಸ್ ಆಕ್ಸಿಜನ್ ಕಮ್ಸ್ ಔಟ್ ಆಫ್ ದ ಲೀವ್ಸ್ ಆ್ಯಂಡ್ ಮಿಕ್ಸಸ್ ವಿತ್ ದ ಏರ್. ಸೊ ಇನ್ ದ photosynthesis process, when the leaves of a plant produce their food, in this process, as a byproduct, oxygen gas also produces, and that oxygen gas comes out of the plant through the leaves and mixes with the air, which is very essential for other living things for respiration. ನಮಗೆ ರೆಸ್ಪಿರೇಷನ್ಗೆ ಅಥವಾ ಬೇರೆ ಜೀವಿಗಳ ರೆಸ್ಪಿರೇಷನ್ಗೆ ಕೂಡ ಆಕ್ಸಿಜನ್ ತುಂಬ ಅವಶ್ಯಕತೆ ಇರುತ್ತೆ. ಆ ಆಕ್ಸಿಜನ್ ಎಲ್ಲಿಂದ ಸಿಗುತ್ತಪ್ಪ ಅಂತಂದರೆ, ಆ ಆಕ್ಸಿಜನ್ನು ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ಮಾಡುವಾಗ, ಅಂದರೆ ಆಹಾರ ಅಥವಾ ಫುಡ್ಡನ್ನು ಪ್ರಿಪೇರ್ ಮಾಡುವಾಗ ಆಕ್ಸಿಜನ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಆ ಆಕ್ಸಿಜನನ್ನು ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡುತ್ತೆ. ಅದು ನಮಗೆ ರೆಸ್ಪಿರೇಷನ್ಗೆ ಅದರ ಅವಶ್ಯಕತೆ ಇರುತ್ತೆ. ಸೊ ಇದಿಷ್ಟು what does a plant need to make food ಅನ್ನೋದ್ರ ಬಗ್ಗೆ ಆಯಿತು. ಸೊ ಅಂದರೆ ಆ ಸಸ್ಯಗಳು ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. ಏನೇನು ಬೇಕಾಗುತ್ತೆ? ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್ ಮತ್ತು ಕ್ಲೋರೋಫಿಲ್. ಸೊ ಈ 4 ಕೂಡ ಸಸ್ಯಗಳ ಫುಡ್ ಪ್ರಿಪ್ರೇಷನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಮಕ್ಕಳೇ. So in this picture we can get a idea of how the food is prepared in the leaf of a plant. You can see here sunlight falls on the leaves. ಆ ಕಾರಣಕ್ಕೋಸ್ಕರನೇ ಲೀವ್ಸ್ ಸಾಮಾನ್ಯವಾಗಿ ಬ್ರಾಡ್ ಅಗಲವಾಗಿರುತ್ತೆ ಮತ್ತು ಥಿನ್ ಬ್ರಾಡ್ ಆಗಿರುತ್ತೆ. ಸೊ ಅವುಗಳು ಸರ್ಫೇಸ್ ಲೀವ್ಸ್ಗಳ ಸರ್ಫೇಸ್ ಮೇಲೆ ಏನು ಬೀಳುತ್ತೆ? ಸನ್ಲೈಟ್ ಬೀಳುತ್ತೆ. ಹಾಗೆಯೇ ಪ್ಲ್ಯಾಂಟಿನ ರೂಟ್ಸಿಂದ ಏನು ಸಿಗುತ್ತೆ, ಅದಕ್ಕೆ ಲೀಫಿಗೆ ವಾಟರ್ ಸಪ್ಲೈ ಆಗುತ್ತೆ. ದ ರೂಟ್ಸ್ ಅಬ್ಸಾರ್ಬ್ ವಾಟರ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಸಪ್ಲೈಸ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಆಲ್ಸೋ ಟು ದ ಲೀವ್ಸ್. ಸೊ ಲೀಫಿಗೆ ಏನೇನು ಸಿಗುತ್ತೆ? ಈಗ ಸನ್ಲೈಟ್ ಸಿಗುತ್ತೆ, ರೂಟ್ಸಿಂದ ಬರುವಂತಹ ವಾಟರ್ ಸಿಗುತ್ತೆ, ಜೊತೆಗೆ ಅಟ್ಮಾಸ್ಫಿಯರಿಕ್ ಏರ್ ಗ್ಯಾಸ್, ಅದರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಏನು ಮಾಡುತ್ತೆ? ಯೂಸ್ ಮಾಡ್ಕೊಳ್ಳುತ್ತೆ, ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಲೀಫು. ಸೊ ವಾಟರ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ ಲೀಫಲ್ಲೇ ಇರುತ್ತೆ. ಗ್ರೀನ್ ನಮ್ಗೆ ಕಾಣಿಸ್ತಿದೆ, ಇಲ್ಲಿ ಕ್ಲೋರೋಫಿಲ್ ಕೂಡ ಇರುತ್ತೆ. ಸೊ ಇದಷ್ಟನ್ನು ಸೇರಿ ಏನು ಮಾಡುತ್ತೆ, ಸೇರಿಸ್ಕೊಂಡು ಏನು ಮಾಡುತ್ತೆ, ಲೀಫು ಪ್ಲ್ಯಾಂಟಿಗೆ ಬೇಕಾದಂತಹ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ, ವಿಚ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್. ಸೊ ಆ ಫುಡ್ಡನ್ನು ಫಾರ್ಮ್ ಮಾಡುವಾಗ ಜೊತೆಗೆ ಏನಾಗುತ್ತೆ, ಅಲಾಂಗ್ ವಿತ್ ದ ಫುಡ್ ಆಕ್ಸಿಜನ್ ಆಲ್ಸೋ ಪ್ರೊಡ್ಯೂಸಸ್. ಆ ಆಕ್ಸಿಜನನ್ನು ಏನು ಮಾಡುತ್ತೆ, ಲೀಫು ಥ್ರೂ ಸಮ್ ಸ್ಮಾಲ್ ಪೋರ್ಸ್ ಇರುತ್ತೆ, ಆ ಎಲೆಗಳಲ್ಲೆಲ್ಲ ಸ್ಮಾಲ್ ಪೋರ್ಸ್, ಏರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ, ರಿಲೀಸ್ ಮಾಡಲಿಕ್ಕೆ ಬೇಕಾದಂತಹ ಸಣ್ಣ ಸ್ಮಾಲ್ ಹೋಲ್ಸ್ ಇರುತ್ತೆ. ಅದರ ಮೂಲಕ ಆಕ್ಸಿಜನ್ ಏನು ಮಾಡುತ್ತೆ, ಲೀಫು ಹೊರಗೆ ಹಾಕುತ್ತೆ. So this picture helps us to understand the process of photosynthesis. Get it right. ಅಂದರೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಮಕ್ಕಳೇ. ಏನನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ನೋಡೋಣ ಇವಾಗ. It is not only the leaves that make food for the plant. Any part of the plant that contains chlorophyll makes food for the plant. Such parts appear green. ಅಂದರೆ ಏನಪ್ಪ ಅಂದರೆ, ಸಸ್ಯಗಳಲ್ಲಿರುವಂತಹ ಎಲೆಗಳು ಮಾತ್ರ ಫುಡ್ಡನ್ನು ಪ್ರಿಪೇರ್ ಮಾಡೋದಿಲ್ಲ, ಜೊತೆಗೆ ಬೇರೆಯ ಪಾರ್ಟ್ಸ್, ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ದಟ್ ಕಂಟೈನ್ಸ್ ಕ್ಲೋರೋಫಿಲ್, ಅಂದರೆ ಆ ಪ್ಲ್ಯಾಂಟ್ಗಳಲ್ಲಿ ಯಾವ ಯಾವ ಭಾಗದಲ್ಲಿ ಕ್ಲೋರೋಫಿಲ್ ಇರುತ್ತೋ ಆ ಎಲ್ಲ ಭಾಗಗಳಲ್ಲಿ ಕೂಡ ಏನಾಗುತ್ತೆ, ಪ್ಲ್ಯಾಂಟ್ಗೆ ಬೇಕಾದಂತಹ ಫುಡ್ಡು ತಯಾರಾಗುತ್ತೆ. ಸಚ್ ಪಾರ್ಟ್ಸ್ ಅಪಿಯರ್ ಗ್ರೀನ್. ಅಥವಾ ಯಾವ ಯಾವ ಪಾರ್ಟ್ಸಲ್ಲಿ ಕ್ಲೋರೋಫಿಲ್ ಇರುತ್ತೋ ಆ ಭಾಗಗಳು ನಮಗೇನಾಗುತ್ತೆ, ಗ್ರೀನ್ ಕಲರ್ ಕಾಣಿಸುತ್ತೆ, ಗ್ರೀನ್ ಕಾಣುತ್ತೆ ನಮಗೆ. ಸೊ ಆ ಭಾಗಗಳಲ್ಲೆಲ್ಲ ಎಲ್ಲ ಕೂಡ ಏನಾಗುತ್ತೆ, ಆಹಾರ ತಯಾರಾಗುತ್ತೆ ಸಸ್ಯಗಳಿಗೆ. ಎಲೆಗಳಲ್ಲಿ ಮಾತ್ರ ಆಹಾರ ತಯಾರಾಗುತ್ತೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ.
ಎಲೆಗಳಲ್ಲಿ ಮಾತ್ರ ಅಂತ ಹೇಳಬಾರದು. ಸಸ್ಯದ ಯಾವ ಯಾವ ಭಾಗ ಹಸಿರಾಗಿರುತ್ತೋ ಆ ಎಲ್ಲ ಭಾಗಗಳಲ್ಲಿ ಕೂಡ ಆಹಾರ ತಯಾರಾಗುತ್ತೆ ಅಂತ ಅಂದ್ಕೊಂಡ್ರೆ ಸರಿಯಾಗುತ್ತೆ. ಇದನ್ನ ನಾವೇನು ಮಾಡಬೇಕು? ಗೆಟ್ ಇಟ್ ರೈಟ್. ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತ. How do leaves get sunlight, water and air to make food? As we have just understood that leaves need sunlight, water and air to make food. Now let us understand how the leaves get all these things which are essential for preparing food. Let's take one by one. Let's understand how leaves receive sunlight. Leaves absorb sunlight that falls on them. That is why leaves are flat. The leaves are arranged on a plant in such a way that they receive enough sunlight. ಸೊ ಎಲೆಗಳ ಮೇಲೆ ಬಿದ್ದಂತಹ ಸೂರ್ಯನ ಬೆಳಕನ್ನು ಎಲೆಗಳು ಹೀರಿಕೊಳ್ಳುತ್ತವೆ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಫಾರ್ ಪ್ರಿಪರೇಷನ್ ಆಫ್ ಫುಡ್. ಆ ಕಾರಣಕ್ಕೋಸ್ಕರನೇ ಎಲೆಗಳೇನಾಗಿರುತ್ತೆ? ಫ್ಲ್ಯಾಟ್, ತೆಳುವಾಗಿ ಮತ್ತು ಅಗಲವಾಗಿ ಇರುತ್ತೆ, ಸಮತಲವಾಗಿರುತ್ತೆ. The leaves are arranged on a plant in such a way that they receive enough sunlight. ಸೊ ನಾವು ಸಸ್ಯಗಳನ್ನು ಗಮನಿಸಿದ್ರೆ ಸಸ್ಯಗಳಲ್ಲಿರುವ ಎಲೆಗಳು ಎಲ್ಲ ಒಂದೇ ಲೈನಲ್ಲಿ ಅಥವಾ ಒಂದರ ಮೇಲೆ ಒಂದೇ ಇರೋದಿಲ್ಲ, ಚೆದುರು ಕಂಡಿರುತ್ತೆ ಮಕ್ಕಳೇ. ನೀವು ಯಾವುದೇ ಸಸ್ಯ ನೋಡಿ, ಯಾವುದೇ ಮರವನ್ನು ನೋಡಿ, ಎಲೆಗಳು ಹರಡಿಕೊಂಡಿರುತ್ತವೆ. ಎಷ್ಟು ಸಾಧ್ಯ ಅಷ್ಟು ಸಸ್ಯದ ಕಾಂಡದಿಂದ ದೂರ ತನಕ ಚಾಚಿಕೊಂಡಿರ್ತವೆ, ಅವುಗಳು ಹರಡಿಕೊಂಡಿರುತ್ತವೆ. ಹಾಗೂ ಆ ಎಲೆಗಳು ಅಗಲವಾಗಿರೋದ್ರಿಂದ ಸೂರ್ಯನ ಬೆಳಕನ್ನು ಅವುಗಳು ಹೀರಿಕೊಳ್ಳಲಿಕ್ಕೆ, ಅಬ್ಸಾರ್ಬ್ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗೋ ರೀತಿ ಸಸ್ಯಗಳ ಎಲೆಗಳು ಮಾರ್ಪಾಡಾಗಿರುತ್ತವೆ. ಲೆಟ್ ಅಸ್ ಸಿ ದ್ಯಾಟ್ ಥ್ರೂ ಎ ಪಿಕ್ಚರ್. ಒಂದು ಫಿಗರ್ ನೋಡಿ ನಾವು ಪಿಕ್ಚರ್ ಮೂಲಕ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಇಫ್ ಯು ಸಿ ದಿಸ್ ಪಿಕ್ಚರ್ ಆಫ್ ಎ ಪ್ಲಾಂಟ್, ಇಲ್ಲಿ ನೋಡಿದ್ರೆ ನೀವು ಎಲೆಗಳು ಯಾವ ರೀತಿ ಇದೆ ನೋಡಿ. ಸಸ್ಯದ ಸುತ್ತ ಎಲೆಗಳು ಇರುತ್ತವೆ. ನೀವು ಯಾವುದೇ ಗಿಡ ನೋಡಿದ್ರೂ ಕೂಡ, ಮರ ನೋಡಿದ್ರೂ ಕೂಡ ಸಸ್ಯದ ಒಂದು ಭಾಗದಲ್ಲಿ ಮಾತ್ರ ಎಲೆಗಳು ಬೆಳೆದಿರೋದಿಲ್ಲ, ಸುತ್ತ ಬೆಳೆದಿರುತ್ತೆ. ಯಾಕಪ್ಪ ಅಂದರೆ ಸೂರ್ಯನ ಬೆಳಕು ಯಾವ ಕಡೆಯಿಂದ ಬಿದ್ದರೂ ಕೂಡ ಅವುಗಳೇನಾಗಬೇಕು? ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ಸನ್ ಮೇ ಬಿ ಇನ್ ಈಸ್ಟ್ ಆರ್ ವೆಸ್ಟ್ ಆರ್ ಮೇ ಬಿ ಜಸ್ಟ್ ಅಬೌವ್ ಅವರ್ ಹೆಡ್ ಡ್ಯೂರಿಂಗ್ ಎ ನೂನ್. ಯಾವುದೇ ಭಾಗದಲ್ಲಿ ಸೂರ್ಯ ಇದ್ದರೂ ಕೂಡ ಸೂರ್ಯನ ಬೆಳಕನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೋಸ್ಕರ, ರಿಸೀವ್ ಮಾಡ್ಕೊಳ್ಳಿಕ್ಕೋಸ್ಕರ ಸಸ್ಯದ ಸುತ್ತಲೂ ಎಲ್ಲ ಭಾಗದಲ್ಲೂ ಕೂಡ ಏನಾಗಿರುತ್ತೆ? ಎಲೆಗಳು ಬೆಳೆದಿರುತ್ತೆ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ಸನ್ಲೈಟ್ ಯಾವ ಕಡೆಯಿಂದ ಬಿದ್ದರೂ ಕೂಡ ಆ ಭಾಗದಲ್ಲಿರುವಂತಹ ಲೀವ್ಸ್ ಏನು ಮಾಡುತ್ತೆ? ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಸೊ ಹೀಗೆ ಸಸ್ಯಗಳ ಎಲೆಗಳು ಸನ್ಲೈಟನ್ನು ರಿಸೀವ್ ಮಾಡಿಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. Next, let us see how the leaves get water. Roots have narrow tubes. These tubes form a continuous network in the whole plant. We can see in this picture, illa ಗಮನಿಸಬಹುದು. This is the root. These are the roots of a plant. ಇದೇನು ಮಾಡುತ್ತಪ್ಪ ಅಂದರೆ, ಸಾಯಿಲಲ್ಲಿ ಇದ್ದಂತಹ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಏನು ಮಾಡುತ್ತೆ? ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ರೂಟ್ಸ್ ಅಬ್ಸಾರ್ಬ್ ಮಾಡ್ಕೊಂಡಾದ್ಮೇಲೆ ಈ ರೂಟ್ಸ್ಗಳೇನಿರುತ್ತೆ? ನ್ಯಾರೋ ಟ್ಯೂಬ್ಸ್, ಸಣ್ಣದಾದಂತಹ ಕಿರಿದಾದಂತಹ ಟ್ಯೂಬ್, ಕೊಳವೆ ರೀತಿ ಇರುತ್ತೆ. ಆ ಟ್ಯೂಬ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಸಾಯಿಲ್ದಿರುವಂತಹ ಮಾಯಿಶ್ಚರ್ನ ಅಥವಾ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದು ಅಬ್ಸಾರ್ಬ್ ಮಾಡ್ಕೊಂಡಾದ್ಮೇಲೆ ಈ ಟ್ಯೂಬ್ ಏನಿದೆ, ಇದು ನಮ್ಮ ಬಾಡಿಲಿ ಯಾವ ರೀತಿ ನರ್ವ್ಸ್ ಇದೆಯೋ, ಬ್ಲಡ್ ವೇನ್ಸ್ ಇದೆಯೋ, ಅದೇ ರೀತಿ ಸಸ್ಯಗಳಲ್ಲೂ ಕೂಡ ಈ ನ್ಯಾರೋ ಟ್ಯೂಬ್ಸ್ ಏನಿದೆ ಅದು ಎಲ್ಲ ಭಾಗಗಳಿಗೂ ಕೂಡ ಸ್ಪ್ರೆಡ್ ಆಗಿರುತ್ತೆ. ಸೊ ಇಟ್ಸ್ ಎ ನೆಟ್ವರ್ಕ್. ಅದೇನು ಎಲ್ಲ ಭಾಗಗಳಿಗೂ ಕೂಡ ಹೋಗಿರುತ್ತೆ ಆ ಟ್ಯೂಬ್ಸು. ಅದೇನು ಮಾಡುತ್ತಪ್ಪ ಅಂದರೆ ಆ ವಾಟರ್ನ ರೂಟ್ಸಿಂದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡುತ್ತೆ. ಸೊ ರೂಟ್ಸ್ ಅಬ್ಸಾರ್ಬ್ ವಾಟರ್ ಫ್ರಮ್ ದ ಸಾಯಿಲ್. ದಿಸ್ ವಾಟರ್ ಟ್ರಾವೆಲ್ಸ್ ಥ್ರೂ ದ ನೆಟ್ವರ್ಕ್ ಆಫ್
tubes and reaches every leaf and all other parts of the plant. ಸೊ ಹೀಗೆ ರೂಟ್ಸಲ್ಲೇ ಅಬ್ಸಾರ್ಬ್ ಆದಂಥ ವಾಟರ್ ಏನಾಗುತ್ತಪ್ಪ ಅಂತಂದರೆ ಪ್ಲ್ಯಾಂಟಿನ ಎಲ್ಲ ಭಾಗಗಳಿಗೂ ಕೂಡ ಏನಾಗುತ್ತೆ, ಅದು ರೀಚ್ ಆಗುತ್ತೆ, ತಲುಪುತ್ತೆ. ಎಲ್ಲ ಎಲೆಗಳಿಗೂ ಮತ್ತು ಸಸ್ಯದಲ್ಲಿರುವಂತಹ ಬ್ರಾಂಚಸ್ ಏನಿರುತ್ತೆ, ಫ್ಲವರ್ಸ್ ಇರ್ಬೋದು, ಸಮ್ ಫ್ರೂಟ್ಸ್ ಇರ್ಬೋದು, ಎಲ್ಲ ಕಡೆಗೂ ಏನಾಗುತ್ತೆ, ಥ್ರೂ ದೋಸ್ ಟ್ಯೂಬ್ಸ್, ನೆಟ್ವರ್ಕ್ ಆಫ್ ಟ್ಯೂಬ್ಸ್, ವಾಟರ್ ರೀಚಸ್ ಎವ್ರಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಹೀಗೆ ಲೀವ್ಸ್ ಕೂಡ ವಾಟರ್ನ ಪಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ ಥ್ರೂ ರೂಟ್ಸ್. ಹಿಯರ್ ವಿ ಹ್ಯಾವ್ an exercise to be done. Let us see what it is. Tick the features of a leaf that help it to make food. ಸೊ ಏನು ಮಾಡ್ಬೇಕು ನಾವಿಲ್ಲಿ, ಇಲ್ಲಿ ಬಾಕ್ಸಸ್ ಕೊಟ್ಟಿದೆ, ಅದ್ರ ಮುಂದೆ ಕೆಲವು ಟರ್ಮ್ಸ್ ಕೊಟ್ಟಿದೆ. ಸೊ ಅದರಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಲೀಫ್ಗೆ ಅಥವಾ ಎಲೆಗಳಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡಲಿಕ್ಕೆ ಯಾವ ಫೀಚರ್ಸ್ ಬೇಕೋ ಇಲ್ಲಿ ನೋಡಿದೆ. ಟಿಕ್ ದ ಫೀಚರ್ಸ್, ಇಲ್ಲಿ ಹೇಳಿದೆ ಫೀಚರ್ಸನ್ನು ಟಿಕ್ ಮಾಡಿ ಅಂತ. ಸೊ ಏನು ಮಾಡ್ಬೇಕು ನಾವೀಗ, ಯಾವ್ಯಾವ ಫೀಚರ್ಸ್ ಬೇಕಾಗುತ್ತೋ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಅವುಗಳನ್ನು ಟಿಕ್ ಮಾಡಬೇಕು. ನೋಡೋಣ ಒಂದೊಂದು ಏನಾಗಿದೆ ಅಂತ. ಸೊ ಫ್ಲ್ಯಾಟ್ ಸರ್ಫೇಸ್, ಎಸ್. ಸೊ ಫ್ಲ್ಯಾಟ್ ಸರ್ಫೇಸ್ ಇರೋದ್ರಿಂದ ಸನ್ಲೈಟ್ ರಿಸೀವ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ಅದು ಕೂಡ ಏನಾಗುತ್ತೆ, ದಟ್ ಫೀಚರ್ ಹೆಲ್ಪ್ಸ್ ದ ಪ್ಲ್ಯಾಂಟ್ ಟು ಮೇಕ್ ಫುಡ್. ಸೊ ವಿ ಶುಡ್ ಟಿಕ್ ದಿಸ್ ಬಾಕ್ಸ್, ಇಲ್ಲೊಂದು ಟಿಕ್ ಮಾಡಬೇಕು. ಫ್ಲ್ಯಾಟ್ ಸರ್ಫೇಸ್ ಇರೋ ಫೀಚರ್ ಏನಾಗಿದೆ, ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಫ್ಲ್ಯಾಟ್ ಸರ್ಫೇಸ್ ಅಷ್ಟೇ ಸಾಕಾಗಲ್ಲ, ಕ್ಲೋರೋಫಿಲ್ ಕೂಡ ತುಂಬ ಬೇಕೇ ಬೇಕು. ಗೊತ್ತಾಗಿದೆ ನಮಗದು. ಆಲ್ ಲೀವ್ಸ್ ಆರ್ ಗ್ರೀನ್ ಬಿಕಾಸ್ ಆಫ್ ಕ್ಲೋರೋಫಿಲ್. So chlorophyll is also essential. Shape is not so important. ಯಾವುದೇ ಶೇಪ್ ಆಗಿರಲಿ, leaf, we have seen in the beginning of the chapter, the leaves of different plants and trees are of different shape, and the shapes are not important for a plant to make food. ಯಾವ ಶೇಪ್ ಇದ್ರೂ ಕೂಡ ಅದು ಫ್ಲ್ಯಾಟ್ ಇರಬೇಕು, ಒಂದು ಟು ರಿಸೀವ್ ಸನ್ಲೈಟ್. ಕ್ಲೋರೋಫಿಲ್ ಬೇಕೇ ಬೇಕು ಫುಡ್ ಪ್ರಿಪೇರ್ ಮಾಡಲಿಕ್ಕೆ, ಆ ಕಾರಣಕ್ಕೋಸ್ಕರನೇ ಲೀವ್ಸ್ ಗ್ರೀನ್ ಕಲರ್ ಇರುತ್ತೆ. ಸೊ ಕ್ಲೋರೋಫಿಲ್ ಬೇಕೇ ಬೇಕು. ಹಾಗೆಯೇ ಅರೇಂಜ್ಮೆಂಟ್ ಆಫ್ ಲೀವ್ಸ್, ಇಟ್ ಈಸ್ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ಆಫ್ ಲೀವ್ಸ್ ಇಸ್ ಇಂಪಾರ್ಟೆಂಟ್. ಸೊ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಸರಿಯಾಗಿಲ್ಲ ಅಂದರೆ ಸನ್ಲೈಟ್ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ, ಆಗ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ದೀಸ್ ಆರ್ ದ 3 ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀವ್ಸ್ ವಿಚ್ ಹೆಲ್ಪ್ it to make food. So this is about how do the leaves of a plant prepare food. Still there are some more interesting facts that we have to discuss about how the food and water is supplied to different parts of the plant. We will discuss those in the next video session. Thank you for watching this video. Bye bye children.